ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತು ಹಾಸನ ಜಿಲ್ಲೆಯ ಗೊರೂರು ಗ್ರಾಮದಲ್ಲಿರುವ ಪುರಾತನವಾದ 600 ವರ್ಷಗಳ ಇತಿಹಾಸ ಇರುವ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ ಇತಿಹಾಸ ಏನಂತ ಕೇಳೋಣ. ಲೆಟ್ಸ್ ವಾಚ್ ಇಟ್. ಈ ಊರಿಗೆ ಬೇರೆ ಒಂದು ಹೆಸರಿತ್ತು, ಅಲ್ಲಿಂದ ಗೊರೂರು ಅನ್ನೋ ಹೆಸರಿಗೆ ಮರುನಾಮಕರಣ ಆಗಿದೆ. ಅಲ್ಲಿ ಜನರು ಬರ್ತಕ್ಕಂಥ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ನೀಗ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ, ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ. ಮಂಟಪ, ರಾಜಗೋಪುರ, ನಂತರ ಧ್ವಜಸ್ತಂಭ. ಧ್ವಜಸ್ತಂಭದಲ್ಲಿ ಶ್ರೀ ಪ್ರಾಣದೇವರಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಇದ್ದಾರೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಪಕ್ಕದಲ್ಲಿ ವೇಣುಗೋಪಾಲ ಸ್ವಾಮಿ ತುಳಸಿ ಕಟ್ಟೆಯಲ್ಲಿದ್ದಾರೆ ನೋಡಿ. ನೀವು ನೋಡ್ಬೋದು ಇದು ಎಷ್ಟು ಅತ್ಯಂತ ಪುರಾತನವಾಗಿರೋ ದೇವಸ್ಥಾನ ಅಂತ. ಬಾವಿ, ಹೋಮದ ಕುಂಡಗಳು, ವಿಮಾನ ಗೋಪುರ, ಸ್ವಾಮಿ ಅಭಿಷೇಕಕ್ಕೆ ನೀರು, ದಶಾವತಾರಗಳ ಸಮೇತವಾಗಿ ವಿಮಾನ ಗೋಪುರದಲ್ಲಿ ಕೆತ್ತಿದ್ದಾರೆ. ತುಂಬ ಶಾಸ್ತ್ರೋಕ್ತವಾಗಿ ಇಲ್ಲಿ ಪೂಜೆಗಳು ದಿನನಿತ್ಯ ನಡೆಯುತ್ತೆ. ಬನ್ನಿ ಹೋಗೋಣ ಒಳಗಡೆ. सिंहद्रावक्षेत्रावास जयसिंह दैत्यांत विद्युद्घात वीक्षारोक्ष नरसिंह. ಇವತ್ತು ಏನು ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ್ವೋ ಅದರ ಪಕ್ಕದಲ್ಲೇ ಇರತಕ್ಕಂಥ ಒಂದು ಗಣಪತಿ ದೇವಸ್ಥಾನ ನೋಡೋಣ. ಗೊರೂರು ಹೇಮಾವತಿ ಡ್ಯಾಮಿಂದ ಬರ್ತಕ್ಕಂಥ ನೀರು ಅದರ ಮಧ್ಯದಲ್ಲಿರ್ತಕ್ಕಂಥ ಮಹಾಗಣಪತಿ ದೇವಸ್ಥಾನ. ಬನ್ನಿ, ಸುತ್ತ ನೀರು ಹರಿತಾ ಇದೆ. ನೋಡ್ಬೋದು ನೀವು, ಪಕ್ಕದಲ್ಲಿ ನೀರು ಹರಿತಾ ಇರುತ್ತೆ. ಅದರ ಮಧ್ಯದಲ್ಲಿ ಮಹಾಗಣಪತಿ ದೇವಸ್ಥಾನ.